ನಮಸ್ಕಾರ ವೀಕ್ಷಕರೇ, ಭಕ್ತಿ ನಮನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಕುಮಾರವ್ಯಾಸರು ಕೃಷ್ಣನ ಲೀಲೆಯನ್ನು ಅಥವಾ ಕೃಷ್ಣನನ್ನು ಸ್ಮರಿಸಿದ್ದರು. ಇಂದಿನ ಸಂಚಿಕೆಯಲ್ಲಿ ಪದ್ಯ 14ನೆಯಿಂದ ನೋಡೋಣ. ಪದ್ಯ 14. ಪದದ ಪ್ರೌಢಿಯ ನವರಸಂಗಳ ಉದಿತವೆನುವ ಬನಾನುಭವ, ಬೆದಕಲಾಗದು ಬಲ್ಲ ಪ್ರೌಢಿರಮಿ ಕಥಾಂತರಕ್ಕೆ, ಇದ ವಿಚಾರಿಸೆ ಬಣೆಯ ತುಳಸಿಯ ಉದಕ ಕದಂಥರಿಯಲ್ಲಿ ನೋಳ್ಪದು, ಪದುಬನಾಭನ ಮಹಿಮೆ ಧರ್ಮ ವಿಚಾರ ಮಾತ್ರವನು. ಕುಮಾರವ್ಯಾಸರು ತಮ್ಮ ಕಾವ್ಯದ ಶಕ್ತಿಯನ್ನು ಇಲ್ಲಿ ಅದ್ಭುತವಾಗಿ ವರ್ಣಿಸಿದ್ದಾರೆ. ನನ್ನ ಕಾವ್ಯದ ಪದಗಳ ಪ್ರೌಢಮೆ ಎಂಥದ್ದು ಅಂದರೆ ಅದು ಗಾಳಿಯ ವೇಗದಂತೆ ಹರಡುತ್ತದೆ. ಈ ಕಾವ್ಯವು ಜನಸಾಮಾನ್ಯರಿಗೆ ಮಾತ್ರವಲ್ಲ, ದೊಡ್ಡ ಪಂಡಿತರಿಗೂ ಇಷ್ಟವಾಗುತ್ತದೆ. ಇದು ಕೇವಲ ಕಥೆಯಲ್ಲ, ಭಗವಂತನ ಮಹಿಮೆಯ ಗಣಿಯಂತಿದೆ. ಈ ಕಾವ್ಯದ ಶಕ್ತಿಗೆ ಗದಗಿನ ವೀರನಾರಾಯಣನೇ ಕಾರಣ ಮತ್ತು ಆತನೇ ಇದನ್ನು ಮೆಚ್ಚಿ ಆಶೀರ್ವದಿಸುತ್ತಿದ್ದಾನೆ. ಪದ್ಯ 15. ಹಳೆಗೆ ಬಲಪವ ಪಿಡಿಯೋದೊಂದ, ಘಲ್ಕೆ ಪದವಿಟ್ಟುಳುಪೊದಂದ, ಗಲ್ಗಿಗೆ ಪರೋದ್ಧೋಢವದ ರೀತಿಯ ಕೊಲ್ಗದಳಿಗೆ, ಬಲಸಿ ಪರೆಯಲು ಕಂಠವ್ರತವಾ ಉಳುಹುಡ್ಗುದು ಗೋಳಿಕೆಯಂಬೆ, ಬಳುಹು ಗದುಗಿನ ವೀರನಾಯನನ ಕಿಂಕರಗೆ. ಈ ಪದ್ಯದ ಅರ್ಥವೇನೆಂದರೆ, ಹಲೆಗೆ ಬಲಪವ ಹಿಡಿಯದ ಅಂದರೆ ನೇರವಾಗಿ ತಾಳೆಯೊಳೆಗಳ ಮೇಲೆ ಬರೆದ ಹೆಚ್ಚುಗಾರಿಕೆ, ಒಮ್ಮೆ ಬಳಸಿದ ಪದವನ್ನು ಅಳಿಸದ ಹೆಚ್ಚುಗಾರಿಕೆ ಎಂದರ್ಥ. ಇತರರ ಬರಹದ ರೀತಿಯನ್ನು ಕೊಳ್ಳದ ಹಿರಿಮೆ, ಬರೆಯತೊಡಗಿದಾಗ ಕಂಠ ಪತ್ರಗಳ ಧ್ವನಿ ನಿಲ್ಲದಂತೆ ನಿರಂತರವಾಗಿ ಬರೆಯುವ ಅತಿಶಯತೆ, ಈ ಎಲ್ಲ ಸಾಮರ್ಥ್ಯಗಳು ಆ ಗದುಗಿನ ವೀರನಾರಾಯಣನೇ ಈ ಸೇವಕನಾಗಿದ್ದಾನೆ ಎಂದು ಈ ಪದ್ಯದಲ್ಲಿ ಕುಮಾರವ್ಯಾಸನು ಅದ್ಭುತವಾಗಿ ವಿಮರ್ಶಿಸಿದ್ದಾರೆ. ಮುಂದಿನ ಪದ್ಯ 16. ಕೃತಿಯ ನಾವದರಿಸುವುದು ಸುಕುವಿಯ ಮತಿಗೆ ಮಂಗಳ ಮೀವುದಧಿಕರು, ಮದಿಸುವುದು ತಿದ್ದುವುದು ಮೆರೆವುದು ಲೇಸು ಸಂಚಿಪದು, ನುತಗಣರು ಭಾವುಕರು ಪರಂ ಪಂಡಿತರು ಸಜ್ಜನರು ಸೂತಿಕರು, ಮತಿಯ ನೀವುದು ವೀನರಾರಾಯಣ ಕಿಂಕರಂಗೆ. ಈ ಪದ್ಯದ ಅರ್ಥವೇನೆಂದರೆ, ಈ ಕಾವ್ಯವನ್ನು ಮನಸ್ಸಿಟ್ಟು ಕೇಳಿ, ಒಳ್ಳೆಯ ಕವಿಯ ಬುದ್ಧಿಗಾಗಿ ಮಂಗಳ ಉಂಟು ಮಾಡುತ್ತದೆ. ಶ್ರೇಷ್ಠರಾದವರು ಮಂಥನ ಮಾಡಿ ವಿಮರ್ಶನೆ ಮಾಡಿ ತಿದ್ದಿ ಮೆರೆಸುವುದು, ಒಳ್ಳೆಯದನ್ನು ಸ್ವೀಕರಿಸಿ ಸುತ್ಯರು ರಸಜ್ಞರು ಶ್ರೇಷ್ಠ ಪಂಡಿತರು ಒಳ್ಳೆಯವರು ಹಿತವಾದ ಮಾತುಗಳನ್ನಾಡುವರ ಮೂಲಕ ವೀರನಾರಾಯಣನು ಈ ಸೇವಕನಿಗೆ ಬುದ್ಧಿಯನ್ನು ದಯಪಾಲಿಸಿ ಎಂದು ಇಲ್ಲಿ ಕೇಳಿಕೊಂಡಿದ್ದಾರೆ. ಮುಂದಿನ ಪದ್ಯ 17. ತಿಣುಕಿದೆನು ಫಣಿರಾಯ ರಾಮಾಯಣದ ಕವಿಗಳ ಭಾರದಳಿ ತಿಂತಣಿಯ, ರಘುವರ ಚರಿತೆಯಲ್ಲಿ ಕಾಲಿಡಲು ತಲುಪಲಿಲ್ಲ ಬಣುಗು ಕವಿಗಳ, ಲೆಕ್ಕಿಪನೆನ ಸೌ ಕೆಣಕದಿರು ಶುಕರೂಪನಲ್ಲವೇ, ಕುಣಿಸಿ ನನಗೆ ಕವಿ ಕುಮಾರವ್ಯಾಸನುಳಿದವರ. ಈ ಪದ್ಯದ ಅರ್ಥವೇನೆಂದರೆ, ಇದು ಕುಮಾರವ್ಯಾಸರು ರಾಮಾಯಣ ಮತ್ತು ಮಹಾಭಾರತದಂತಹ ಮಹಾನ್ ಕಾವ್ಯಗಳ ತೂಕವನ್ನು ಮತ್ತು ಈ ಕೃತಿಯ ಶ್ರೇಷ್ಠತೆಯನ್ನು ವರ್ಣಿಸುವ ದೃಶ್ಯ. ಹಿಂದೆ ರಾಮಾಯಣವನ್ನು ಬರೆದ ಕವಿಗಳು ಸಾಲು ಬಹಳ ದೊಡ್ಡದಿದೆ. ಅದು ಇಡೀ ಭೂಮಿಯನ್ನು ಹೊತ್ತಿರುವ ಆದಿಶೇಷನಿಗೂ ಭಾರವೆನ್ನಿಸುವಷ್ಟು ತೂಕವುಳ್ಳದ್ದು. ಅಂತಹ ಶ್ರೇಷ್ಠ ಕವಿಗಳ ಸಾಲಿನಲ್ಲಿ ಕುಮಾರವ್ಯಾಸನಾದ ನಾನು ಒಬ್ಬ ಸಣ್ಣ ಸೇವಕ. ವ್ಯಾಸ ಮಹರ್ಷಿಗಳ ಹಾಕಿಕೊಟ್ಟ ದಾರಿಯಲ್ಲಿ ಸಾಗುತ್ತಾ ಗದಗಿನ ವೀರನಾರಾಯಣ ಪ್ರೇರಣೆಯಿಂದ ಈ ಕಾವ್ಯವನ್ನು ಬರೆದಿದ್ದೇನೆ. ಇದನ್ನು ಕೇಳುವವರು ನೀವು ಹಾಗೂ ನಾವು ತುಂಬ ಅದೃಷ್ಟವಂತರು. ಮುಂದಿನ ಪದ್ಯ 18.
ಹರಿಯ ಬಸು ಉಳಗ ಕಳಲೋಕದ ವಿರಡವ ಹಿಡಿಗಳು ಓಳು ಭಾರತ ಶರದಿಯೊಳಗಡಿಗಿಹವನೇ ಕಪುರಾಣ ಶಾಸ್ತ್ರಗಳು ಪರಮ ಬಕುತಿಯಲಿ ಕೃತಿಯನವ ಧರಿಸಿ ಕೇಳ್ದ ನರರ ಧುರಾತೆನ್ ಕುರುಹದ ಬೇರಿನ ಬೇಗೆಯಂದಿಹನು ಮುನಿನಾಥಃ. ಈ ಪದ್ಯದ ಅರ್ಥವೇನೆಂದರೆ, ಶ್ರೀಹರಿಯ ಹೊಟ್ಟೆಯೊಳಗೆ ವಿಶಾಲವಾದ ವಿಶ್ವವೆಲ್ಲವೂ ಅಡಗಿರುವ ಹಾಗೆ ಭಾರತವೆಂಬ ಸಮುದ್ರದಲ್ಲಿ ಅನೇಕ ಪುರಾಣಗಳು, ಶಾಸ್ತ್ರಗಳು ಅಡಗಿವೆ. ಹೆಚ್ಚು ಭಕ್ತಿಯಿಂದ ಈ ಕೃತಿಯನ್ನು ಮನಸ್ಸಿಟ್ಟು ಕೇಳಿದವರ ಪಾಪದ ಮೊಳಕೆಗೆ ಮತ್ತು ಬೇರಿಗೆ ಬೆಂಕಿ ಇದ್ದಂತೆ ಎಂದು ವ್ಯಾಸರು ತಿಳಿಸಿದರು. ಅಂದರೆ ಇಲ್ಲಿ ನಾವು ಶ್ರೀಹರಿಯ ಒಂದು ಮಹಿಮೆಯನ್ನು ಕುಮಾರವ್ಯಾಸರು ಹೇಗೆ ವರ್ಣಿಸಿದ್ದಾರೆಂದು ಈ ಪದ್ಯದ ಮುಖಾಂತರ ನಿಮಗೆ ತಿಳಿಸಿದ್ದಾರೆ.